ನಮಸ್ಕಾರ, ನಾನು ಅನುಷಾ ಬಾಗರು ಕೃಷ್ಣಪ್ಪ. ಇವತ್ತು ನುಗ್ಗೆ ಸೊಪ್ಪಿಂದು ತಂಬುಳಿ ಮಾಡೋದು ನೋಡೋಣವಾ. ಒಂದು ಪ್ಯಾನಿಗೆ ಎಣ್ಣೆ, ಕಟ್ ಮಾಡಿರೋ ಮೆಣಸಿನ್ಕಾಯಿ, ನುಗ್ಗೆ ಸೊಪ್ಪು, ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ನೀರಿಲ್ದಿರೋ ಹಾಗೆ. ಫ್ರೈ ಮಾಡಿರೋ ನುಗ್ಗೆ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ಆರಕ್ಕೆ ಬಿಡಬೇಕು, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಬಿಸಿಲೇ ರುಬ್ಬಿದ್ರೆ. ಮತ್ತು ಅದೇ ಪ್ಯಾನ್ ಬಿಸಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು. ಸ್ಟವ್ ಆಫ್ ಮಾಡಿ ಸ್ವಲ್ಪ ನೀರು ಹಾಕಿ ಪಕ್ಕಕ್ಕೆ ಎತ್ತಿಡಬೇಕು. ಹಾಗೆ ಒಗ್ಗರಣೆನೂ ಸಿಹಿಯಲ್ಲ, ಹಾಗೆ ಒಗ್ಗರಣೆನೂ ಆರಬೇಕು ನಮಗೆ. ಮಿಕ್ಸಿ ಜಾರಲ್ಲೇ ನುಗ್ಗೆ ಸೊಪ್ಪು ಹಾಕಿದ್ವಲ್ಲ, ಅದಕ್ಕೆ ಜೀರಿಗೆ, ತೆಂಗಿನಕಾಯಿ, ಹುಣಸೆಹಣ್ಣು, ಒಂಚೂರು ಶುಂಠಿ, ಸಕ್ಕರೆ, ಉಪ್ಪು, ಮೊಸರು ಎಲ್ಲ ಹಾಕಿಬಿಟ್ಟು ರುಬ್ಕೊಳ್ಳೋದು. ನುಣ್ಣಗೆ ರುಬ್ಕೊಬೇಕು. ಸಕ್ಕರೆ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಕಹಿ ಬರುತ್ತೆ ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ರುಬ್ಬಿರೋದನ್ನ ನಾವು ಒಗ್ಗರಣೆ ಏನು ಆರಕ್ಕೆ ಬಿಟ್ಟಿದ್ವಲ್ಲ ಅದರೊಳಗೆ ಹಾಕಿ ಮಿಕ್ಸ್ ಮಾಡೋದಷ್ಟೇ. ನಿಮ್ಗೆ ಇನ್ನೂ ಮತ್ತೆ ಮೊಸರು ಅಥವಾ ಮಜ್ಜಿಗೆ ಏನು ಬೇಕೋ ಅದು ಆ್ಯಡ್ ಮಾಡ್ಕೊಳ್ಳಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕೋದು. ಈ ತಂಬುಳಿ ಏನಿದ್ರು ಒಂದು ಹೊತ್ತಿಗೆ ಸರಿ, ಮತ್ತೆ ಸಂಜೆ ಹುಳಿ ಬಂದ್ಬಿಡುತ್ತೆ. ಹಾಗೆ ತೆಂಗಿನಕಾಯಿ ಹಾಕಿರ್ತೀವಲ್ಲ, ಹಾಗೆ ಸಾರು ಕೂಡ ಬೇಯಿಸಲ್ಲ, ಬೇಗ ಹಾಳಾಗ್ಬಿಡುತ್ತೆ. ಬಿಸಿ ಅನ್ನಕ್ಕೆ ಒಂಚೂರು ಉಪ್ಪಿನಕಾಯಿ ಅಥವಾ ಹಪ್ಪಳ ಹಾಕ್ಕೊಂಡು ತಿಂತಂದರೆ ಮಜಾನೇ ಬೇರೆ. ಅಕಸ್ಮಾತ್ ತಂಬುಳಿ ಮಿಕ್ಕೋಯ್ತು ಅಂದರೆ ಇದಕ್ಕೆ ಇನ್ನೊಂಚೂರು ನೀರು, ಮಜ್ಜಿಗೆ, ಉಪ್ಪು ಹಾಕ್ಬಿಟ್ಟು ಕೊಟ್ಟರೆ ಮಸಾಲೆ ಮಜ್ಜಿಗೆ ಥರ ಕುಡ್ಕೊಳ್ಳಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.